ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಬ್ಲೌಸ್ಗೆ ನಾನು ವೇಸ್ಟ್ ಹತ್ರ ಮತ್ತು ಹ್ಯಾಂಡ್ಸಿಗೆಲ್ಲ ಪೈಪಿಂಗ್ನ ಕೊಟ್ಟಿದ್ದೀನಿ. ಇನ್ವಿಸಿಬಲ್ ಪೈಪಿಂಗ್ ಆಗಿರುತ್ತಿದ್ದು. ಸೊ ನಾನು ಈ ವಿಡಿಯೋದಲ್ಲಿ ಏನು ತಿಳಿಸೋಕ್ಕೆ ಹೊರಟಿದ್ದೀನಿ ಅಂದರೆ, ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು, ಮತ್ತು ಒಬ್ಬರು ಕಮೆಂಟ್ ಮಾಡಿದರು ನನಗೆ ಫೂಟು ಥ್ರೆಡ್ ಪೈಪಿಂಗ್ಗೆ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ನೋಡಿ, ಫೂಟ್ನಿದ್ದು ನಾರ್ಮಲ್ ಫೂಟ್ ಇದೆಯಲ್ಲ, ಇದನ್ನ ನಾನು ಸ್ವಲ್ಪ ಏನಾದರೂ ಕತ್ರಿ ಈ ಥರ ತೊಗೊಂಡು ನಿಮ್ಗೆ ಯಾವ ಕಡೆಗೆ ಬೇಕೋ ಆ ಕಡೆಗೆ ಈ ರೀತಿ ಸ್ವಲ್ಪ ಈ ರೀತಿ ಬೆಂಡ್ ಮಾಡ್ಕೊಳ್ಳಿ. ಒಂಚೂರು ಈ ಥರ ಹೊಡ್ಕೊಂಡ್ರೆ ನಿಮಗೆ ಒಂಚೂರು ಸೈಡಿಗೆ ಹೋಗುತ್ತೆ. ಆಗ ನಿಮಗೆ ಒಂದು ಸೈಡಿಗೆ ಮಾತ್ರ ಫೂಟ್ ಅನ್ನೋದು ಸ್ವಲ್ಪ ಜರಗ್ದಾಗ ಆ ಪೈಪಿಂಗ್ ಥ್ರೆಡ್ಡು ಅಲ್ಲಿಗೆ ನಾವು ಸೆಟ್ ಮಾಡಿಕೊಂಡು, ಆದರೆ ಈಗ ನಿಮ್ಗೆ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ ಆಲ್ರೆಡಿ ನಾನು ಸ್ಟಿಚ್ ಮಾಡ್ಕೊಂಬಿಟ್ಟಿದ್ದೀನಿ. ನೀವು ಸ್ಟಿಚ್ ಮಾಡ್ಕೋಬೇಕಂದ್ರೆ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕಂತ ಝೂಮ್ ತೋರಿಸ್ತೀನಿ ನೋಡಿ. ಇಲ್ಲಿ ಪೈಪಿಂಗ್ ನಾನು ಥ್ರೆಡ್ ಕೊಡ್ತಾ ಇದ್ದೀನಲ್ಲ ನೋಡಿ, ಆ ಕಡೆಗೆ ಜರುಗಿಸಿದ್ದೀನಿ. ಆ ಕಡೆಗೆ ನನಗೆ ಥ್ರೆಡ್ ಬರೋ ಥರ ಮಿಡ್ಲಿಗೆ ಕೂರಿಸ್ಬೇಕು. ಈ ರೀತಿ ಮಿಡ್ಲಿಗೆ ಕೂರಿಸಿ ನೀವು ಫೂಟ್ನ ಸೆಟ್ ಮಾಡೋದ್ರಿಂದ ನಿಮಗೆ ಥ್ರೆಡ್ ಅನ್ನೋದು ನೀಟಾಗಿ ಬರುತ್ತೆ, ಸಣ್ಣಕ್ಕೂ ಬರುತ್ತೆ. ಪೈಪಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಕಮೆಂಟ್ ಮಾಡಿದಿರಲ್ಲ, ಈಗ ಅರ್ಥ ಆಯಿತು ಅವ್ರಿಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಯಾವ ರೀತಿ ನಾವು ಅದನ್ನು ಸ್ಟಿಚ್ ಮಾಡ್ಕೋಬೇಕು ಅಂತ ನಾನಿಲ್ಲಿ ಡೀಟೇಲ್ಡಾಗಿ ತಿಳಿಸ್ಕೊಡ್ತೀನಿ ನಿಮಗೆ. ನೋಡಿ, ಈಗಾಗಲೇ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಥ್ರೆಡ್ಗೆ. ನಿಮಗೆ ಸ್ಟಿಚ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂತಂದರೆ ಸುಮಾರಷ್ಟು ವೀಡಿಯೋ ಇದೆ ನನ್ನ ಚಾನಲಲ್ಲಿ, ಒಂದು ಸಲ ವಿಸಿಟ್ ಮಾಡಿ. ಇಲ್ಲ ನಿಮಗೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನಾನು, ಆವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಮಿಡ್ಲಿಗೆ ಸೆಟ್ ಮಾಡ್ಕೋಬೇಕು. ಈಗ ನಾನು ಏನು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ, ಅದು ಕರೆಕ್ಟಾಗಿ ಥ್ರೆಡ್ ಅನ್ನೋದು ಮಿಡ್ಲಿಗೆ ಕೂತಿದೆ ಫೂಟಲ್ಲಿ. ಅದನ್ನ ನೀಟಾಗಿ ನಾವು 1/4 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ, 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಈ ರೀತಿ ನೀಟಾಗಿ ಬ್ಲೌಸ್ನ ಸೆಟ್ ಮಾಡ್ಕೊಳ್ತಾ ನಾವೆಷ್ಟು ಮಾರ್ಜಿನ್ ಬಿಟ್ಟಿರ್ತೀರೋ ಅಷ್ಟಕ್ಕೆ ನೀಟಾಗಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ನಿಮಗೆಲ್ಲಾದರೂ ಥ್ರೆಡ್ ಕಾಣಿಸಿದ್ರೆ ಅದನ್ನ ಅಲ್ಲಿಂದಲ್ಲೇ ನೀವು ಕಟ್ ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನೀವು ನೆಕ್ ಶೇಪ್ ಹತ್ರನೂ ತುಂಬಾ ಎಳೆಯೋದು ಆ ಥರ ಮಾಡಬೇಡಿ. ಫ್ರೀ ಹಾಗೆ ನೀವು ಬಟ್ಟೆನ ಬಿಟ್ಟು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಬರಬೇಕು. ಇಲ್ಲಾಂದರೆ ನಮಗೇನಾಗುತ್ತೆ, ನೆಕ್ ಶೇಪ್ ಅನ್ನೋದು ಚೇಂಜ್ ಆಗಿಬಿಡತ್ತೆ. ನೋಡಿ, ಈ ರೀತಿ ನೀಟಾಗಿ ಸುಮಾರಷ್ಟು ಜನ ಕಮೆಂಟ್ ಮಾಡಿದಾರ. ನಿಮ್ಮೆಲ್ಲ ಡೌಟುಗಳನ್ನು ಒಂದೊಂದೇ ನಾನು ಕ್ಲಿಯರ್ ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡಿ ಅದಕ್ಕೆ. ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ನೋಡ್ತಿರ್ಬೋದು ನೀವು. ಈ ರೀತಿ ನೀವು ಈ ಒಂದೇ ವಿಡ್ತಲ್ಲಿರಬೇಕು, ಅದು ಮಾತ್ರ ಮರಿಬೇಡಿ. ಇಲ್ಲಾಂದರೆ ನಿಮಗೆ ನೆಕ್ಕಲ್ಲಿ ವೇರಿಯೇಷನ್ ಆಗುತ್ತೆ, ನೆಕ್ ಶೇಪ್ ಅನ್ನೋದು ಚೇಂಜ್ ಆಗಿಬಿಡುತ್ತೆ. ನೋಡಿ, ಥ್ರೆಡ್ಸ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ನಮಗೆ ಎಷ್ಟು ನೋಡಿ ಕೂಳೆ ಅನ್ನೋದು ಇಲ್ಲಿ ಒಳಗಡೆ ಜಾಸ್ತಿ ಇದ್ದರೆ ಅದನ್ನ ಒಂದು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ. ನಮಗೆ ಎಷ್ಟು ವಿಡ್ತಲ್ಲಿ ಫೋಲ್ಡಿಂಗ್ ಬೇಕು ಅನ್ನೋದನ್ನು ನಾವು ಇಲ್ಲಿ ಫೋಲ್ಡ್ ಮಾಡ್ಕೋಬೋದು. ಸೊ ನಿಮ್ಗೆ ಇನ್ನು ಸ್ವಲ್ಪ ಅಗಲ ಬೇಕು ಅಂದರೆ ಅಗಲನೂ ನೀವು ಫೋಲ್ಡ್ ಮಾಡ್ಕೋಬೋದು. ನಿಮ್ಗೆ ಇಷ್ಟು ಅಗಲ ಸಾಕು ಅಂದರೆ ಇಷ್ಟಕ್ಕೆ ನೀವು ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೋದು. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇಲ್ಲಿ ಕರೆಕ್ಟಾಗಿ ನಾನು ನೋಡಿ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಈಗಾಗಲೇ ಏನು ಪೈಪಿಂಗ್ ಪಕ್ಕನೇ ಸ್ಟಿಚ್ ಹಾಕಿದ್ವಲ್ಲ, ಸೇಮ್ ಅದರ ಮೇಲೇ ಇನ್ನೊಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ ನಾನು. ಸೊ ಇದೇ ರೀತಿ ಪೂರ್ತಿಯಾಗಿ ಸ್ಟಿಚ್ನ ಹಾಕ್ಕೋಬೇಕು. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಈ ರೀತಿ ನೀಟಾಗಿ ನಾವು ಪೈಪಿಂಗ್ನ ಒಂದೇ ವಿಡ್ತಲ್ಲಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಳ್ತಾ ಬರಬೇಕಾಗತ್ತೆ. ಇಲ್ಲ ಡೈರೆಕ್ಟಾಗಿ ನೀವು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಅದೇ ರೀತಿ ಕೂಡ ನಾವು ಸ್ಟಿಚ್ ಮಾಡ್ಬೋದು. ಆ ರೀತಿ ಕೂಡ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ. ಸೊ ಯಾರಿಗೆಲ್ಲ ಗೊತ್ತಿಲ್ಲೋ ಒಂದು ಸಲ ವಿಸಿಟ್ ಕೊಟ್ಟು ನೋಡಿ. ಇದು ಡಬಲ್ ಸ್ಟಿಚ್ ಅವಶ್ಯಕತೆ ಇಲ್ಲ. ನಾವು ಒಂದೇ ಸಲ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ತೀವಿ ಅಂತಂದರೆ ಖಂಡಿತವಾಗ್ಲೂ ಆ ರೀತಿ ಕೂಡ ಮಾಡ್ಕೋಬೋದು. ಆ ರೀತಿ ಮಾಡಿದ್ರೆ ಇನ್ನೂ ಕೆಲಸ ಬೇಗನೆ ಮುಗಿಯುತ್ತೆ. ನೋಡಿ, ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ಈಗ ನಾವು ಇದನ್ನು ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು. ಇವಾಗ ನಿಮ್ಮ ಚಾಯ್ಸು, ನೀವು ಎಮ್ಮಿಂಗ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಸ್ಟಿಚ್ ಬೇಕಾದ್ರೂ ಹಾಕ್ಕೋಬೋದು. ನಿಮ್ಮ ಚಾಯ್ಸ್ ಅದು. ನನಗೆ ಸ್ಟಿಚ್ ಅವಶ್ಯಕತೆ ಇಲ್ಲ, ನನಗೆ ಇಷ್ಟ ಆಗಲ್ಲ, ನಾನು ಎಮ್ಮಿಂಗ್ ಮಾಡ್ಕೊಳ್ತೀನಿ ಅಂದರೆ ಈ ರೀತಿ ಫೋಲ್ಡ್ನ ಮಾಡ್ಕೊಂಡು ನೀವು ಎಮ್ಮಿಂಗ್ ಕೂಡ ಮಾಡ್ಕೋಬೋದು. ಓಕೆನಾ? ಈಗ ನೋಡಿ, ನಾನು ಇಲ್ಲಿ
ಎಕ್ಸಸ್ ಏನಾದರೂ ಕ್ಲಾತ್ ಅನ್ನೋದಿದ್ದರೆ ಅದನ್ನ ಈ ಥರ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಮ್ಮಿಂಗ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಎಮ್ಮಿಂಗ್ ಮಾಡ್ಕೊಬೋದು. ನೀವು ಒಂದು ಸಲ ಐರನ್ ಮಾಡಿಕೊಂಡು ಅದನ್ನು ಎಮ್ಮಿಂಗ್ ಮಾಡಿಕೊಂಡ್ರು ನಿಮಗೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನಾನಿಲ್ಲಿ ಸ್ಟಿಚ್ಚೇ ಹಾಕ್ತಾಯಿದ್ದೀನಿ. ನೋಡಿ ನಾನು ಈ ಒಂದು ನೆಕ್ ಟರ್ನಿಂಗ್ ಹತ್ರ ಬಟ್ಟೆನ ಯಾವ ರೀತಿ ಎಳ್ಕೊತೀನಿ ಅಂತ ಒಂದು ಸಲ ಗಮನಿಸಿ ನೋಡಿ. ಈಗ ನೋಡಿ ಸ್ಟ್ರೈಟ್ ಇದ್ದಾಗ ನಾನು ಸ್ಟ್ರೈಟ್ ಈ ರೀತಿಯೇ ಸ್ಟಿಚ್ನ ಹಾಕ್ಕೊಳ್ತೀನಿ. ಈಗ ನಮಗೆ ರೌಂಡ್ ಶೇಪ್ ಇದೆ ಅಂದಾಗ ನೋಡಿ ಬಟ್ಟೆನ ರೈಟ್ ಹ್ಯಾಂಡ್ ಆ ಕಡೆ ಇಟ್ಟು ನೀಟಾಗಿ ರೌಂಡಾಗಿ ನಾವು ಮೂಮೆಂಟ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸ್ಟ್ರೈಟ್ ಇದ್ದಾಗ ಸ್ಟ್ರೈಟಾಗಿ ತೊಗೋಬೇಕು. ನೋಡಿ ಇದು ಕರ್ವ್ ಇದ್ದಾಗ ನಾವು ಈ ರೀತಿ ಶೇಪ್ನ ಕೊಟ್ಟು ಸ್ಟ್ರೈಟ್ ಇರೋದು ಸ್ಟ್ರೈಟ್ ಆಗೇ ಸ್ಟಿಚ್ ಹಾಕ್ಕೊಂಡು ಬರಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ನೆಕ್ ಶೇಪಲ್ಲಿ ಯಾವುದೇ ರೀತಿ ಚೇಂಜಸ್ ಬರೋಲ್ಲ. ತುಂಬಾ ಚೆನ್ನಾಗಿ ರೌಂಡ್ ಶೇಪಲ್ಲಿ ಪೈಪಿಂಗ್ ಅನ್ನೋದು ರೆಡಿ ಆಗುತ್ತೆ. ಎಕ್ಸಸ್ ಅನಿಸಿದ್ರೆ ಕ್ಲಾತ್ ಸ್ವಲ್ಪ ಒಳಗಡೆಗೆ ಅದನ್ನ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದು ಪೈಪಿಂಗ್ ಥ್ರೆಡ್ಗಿಂತೂ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಆವಾಗ ಫಿನಿಶಿಂಗ್ ಅನ್ನೋದು ನಮಗೆ ಚೆನ್ನಾಗಿ ಬರೋದಿಲ್ಲ. ನೋಡಿ ಈ ರೀತಿ ಲಾಸ್ಟಲ್ಲಿ ರಫ್ ಹೊಡ್ಕೊಳ್ಳಿ. ರಫ್ ಅನ್ನೋದು ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಕಂಪಲ್ಸರಿ. ನೋಡಿ ಫಿನಿಶಿಂಗು ಕೂಡ ಎಷ್ಟು ನೀಟಾಗಿ ಬಂದಿದೆ ಅಂತ. ಪೈಪಿಂಗು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಾವು ಸೈಡ್ ಫಿಟ್ಟಿಂಗ್ ಮಾಡೋದು, ಇದನ್ನು ಕೂಡ ಕಮೆಂಟ್ ಮಾಡಿದರು ಸುಮಾರಷ್ಟು ಜನ. ಸೈಡ್ ಫಿಟ್ಟಿಂಗ್ ಯಾವ ರೀತಿ ಕೊಡೋದು, ನಮಗೆ ಸೈಡ್ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಬರ್ತಿದೆ, ಯಾವ ರೀತಿ ಅಂತ ತಿಳಿಸ್ಕೊಡಿ ಅಂತ. ನೋಡಿ ಈಗ ನಾನು ರೆಡಿ ಬ್ಲೌಸ್ ಏನು ರೆಡಿ ಮಾಡ್ಕೊಂಡಿದ್ದೀನೋ ಅದನ್ನು ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅಳತೆ ಬ್ಲೌಸ್ ತೊಗೊಂಡು ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ್ ಅಂತ ಚೆಕ್ ಮಾಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡ್ಗೆ ಮಾರ್ಕ್ ಮಾಡ್ಕೊಳ್ಳಿ ನೀವು ಲೂಸಿಂಗ್ನ. ರೈಟ್ ಹ್ಯಾಂಡ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂದರೆ ಒಬ್ಬೊಬ್ಬರಿಗೆ ಲೆಫ್ಟ್ ಹ್ಯಾಂಡ್ ಸಣ್ಣ ಇರುತ್ತೆ, ರೈಟ್ ಹ್ಯಾಂಡ್ ದಪ್ಪ ಇರುತ್ತೆ. ಆ ಥರ ಪ್ರಾಬ್ಲಮ್ ಇದ್ದವ್ರಿಗೆ ನೀವು ಒಂದೇ ಈವನ್ನಾಗಿ ನೀವೇನಾದರೂ ಸ್ಟಿಚ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಅನ್ನೋದು ಆಗ್ಬೋದು. ಹಾಗಾಗಿ ಲೆಫ್ಟ್ ಹ್ಯಾಂಡ್ಗೆ ರೈಟ್ ಹ್ಯಾಂಡದೇ ನೋಡಿ ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಆರ್ಮೋಲ್ ಹತ್ರ ಬಂದಾಗ ನಾವೇನು ಮಾಡಬೇಕು, ಈ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಚೆಕ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬಂದುಬಿಡುತ್ತೆ. ಇದರಲ್ಲಿ ಡೌಟೇ ಬೇಡ. ನೋಡಿ ಎಲ್ಲಿಗೆ ಸ್ಟಿಚ್ ಇದೆಯೋ ಅಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಈ ರೀತಿ. ಈಗ ಹ್ಯಾಂಡ್ ಲೂಸಿಂಗ್ ಆಯಿತು, ಆರ್ಮೋಲ್ ಲೂಸಿಂಗ್ ಆಯಿತು. ಈಗ ನಮಗಿಲ್ಲಿ ಉಪ್ಪಟ್ಟೆ ಹೈಪಟ್ಟಿದು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಎಲ್ಲಿಗೆ ಸ್ಟಿಚ್ ಬರಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಸ್ಟಿಚ್ ಅನ್ನೋದು ಬರಬೇಕು ನನಗೆ. ಈಗ ನಾವು ಬಿಗಿನರ್ಸ್ ಆದರೆ ಒಂದು ಸ್ಕೇಲ್ನ ತಗೊಂಡು ನೀಟಾಗಿ ಸ್ಟ್ರೈಟಾಗಿ ಒಂದು ಲೈನ್ನ ಹಾಕೊಂಬಿಡಿ. ಈ 3 ಡಾಟ್ಸು ಸೇರಿಸೋ ಥರ ನೋಡಿ ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ಈಸಿಯಾಗಿ ಫಿಟ್ಟಿಂಗ್ ಲೈನ್ ಅನ್ನೋದು ಬಂದ್ಬಿಡುತ್ತೆ. ವಿತ್ ಸ್ಟ್ರೈಟ್ ಲೈನು ಕೂಡ ಬರುತ್ತೆ. ಕೆಲವರು ಸ್ಟ್ರೈಟ್ ಲೈನ್ ಹಾಕಿರಲ್ಲ, ಸ್ಟ್ರೈಟ್ ಲೈನೇ ಬರಲ್ಲ ಸ್ಟಿಚಿಂಗ್ ಹಾಕಿದಾಗ. ಆ ರೀತಿ ಪ್ರಾಬ್ಲಮ್ ಅನ್ನೋದು ಆಗದೇ ಇರುತ್ತೆ. ನೋಡಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ತಾ ನಾವೇನು ಮಾರ್ಕಿಂಗ್ ಮಾಡಿದ್ದೀವೋ ಮಾರ್ಕಿಂಗ್ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಈ ರೀತಿ ನೀವು ಸೈಡ್ ಫಿಟ್ಟಿಂಗ್ ಕೊಟ್ಟರೆ ನಿಮಗೆ ಯಾವುದೇ ರೀತಿ ಲೂಸು ಟೈಟು ಈ ಥರ ಪ್ರಾಬ್ಲಮ್ಮೇ ಬರೋಲ್ಲ. ನೀಟಾಗಿ ನಿಮ್ಗೆ ಅಳತೆ ಬ್ಲೌಸ್ ಏನು ಕೊಟ್ಟಿರ್ತಾರೋ ಅದ್ರ ಪ್ರಕಾರ ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬಂದ್ಬಿಡುತ್ತೆ. ಅದರಲ್ಲಿ ಡೌಟೇ ಬೇಡ. ಯಾಕಂದರೆ ನಾವು ಅಳತೆ ಬ್ಲೌಸ್ ಏನು ಕೊಟ್ಟಿದ್ದಾರೋ ಸೇಮ್ ಅದೇ ರೀತಿಯೇ ನಾವು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀವಲ್ಲ, ಹಾಗಾಗಿ ನಮಗೆ ಲೂಸು ಟೈಟು ಅನ್ನೋ ಪ್ರಾಬ್ಲಮ್ ಅಂತೂ ಬರೋದೇ ಇಲ್ಲ. ಇನ್ನೊಂದು ಸೈಡು ಸೇಮ್ ಅದೇ ರೀತಿಯಾಗಿ ನಾವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ರೈಟ್ ಹ್ಯಾಂಡ ಲೆಫ್ಟ್ ಹ್ಯಾಂಡ್ ಅಂತ ಚೆಕ್ ಮಾಡ್ಕೊಳ್ಳಿ. ಅದೇ ಹ್ಯಾಂಡ್ನ ಇಲ್ಲಿ ಮೆಷರ್ಮೆಂಟ್ಗೆ ತೊಗೋಬೇಕಾಗತ್ತೆ. ಫ್ರಂಟಲ್ಲಿ ಈ ರೀತಿ ಪ್ಲೇಸ್ನ ಮಾಡಿಕೊಂಡು ಎಲ್ಲಿಗೆ ಸ್ಟಿಚ್ ಬಂದಿದೆ ನೋಡಿಕೊಂಡು ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ನೋಡಿ ಇಲ್ಲಿಗೆ ಸ್ಟಿಚ್ ಬಂದಿದೆ, ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸೇಮ್ ಶೋಲ್ಡರ್ ಅಟ್ಯಾಚಿಂದ ಹಿಡಿದು ನಾವಿಲ್ಲಿ ಚೆಕ್ ಮಾಡಿಕೊಂಡ್ರೆ ಇಲ್ಲಿ ನನಗೆ ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಂಡಿರೋದು ಕಾಣಿಸ್ತಾ ಇದೆ. ಸೊ ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಬಾಟಮಲ್ಲಿ ಏನು ಮಾರ್ಕ್ ಮಾಡ್ತಾ ಇಲ್ಲ, ಯಾಕಂದರೆ ನನಗೆ ಇಲ್ಲಿ ಮಾರ್ಕ್ ವೀಲಲ್ಲಿ ಮಾರ್ಕ್ ಮಾಡಿರೋದು ಕಾಣಿಸ್ತಿದೆ ಕಟ್ಟಿಂಗ್ ಟೈಮಲ್ಲಿ. ನೋಡಿ ಈ ರೀತಿ ನೀಟಾಗಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡೆ. ಈಗ ಲೈನ್ ಮೇಲೇ ಸ್ಟ್ರೈಟ್ ಲೈನ್ನ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ಬ್ಲೌಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರೋಲ್ಲ. ಪರ್ಫೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬಂದುಬಿಡುತ್ತೆ. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡೆ. ಸೊ ಬ್ಲೌಸೆಲ್ಲ ನಾವು ನೀಟಾಗಿ ಕಟ್ ಮಾಡ್ತೀವಿ, ಸ್ಟಿಚ್ ಮಾಡ್ತೀವಿ, ನಮಗೆ ಫಿಟ್ಟಿಂಗ್ ಕೊಡೋದು ಬಂದಿಲ್ಲ ಅಂದರೆ
ಬ್ಲೌಸ್ ಆವಾಗ ಪರ್ಫೆಕ್ಟಾಗಿ ಮ್ಯಾಚ್ ಆಗಲ್ಲ ಅಂತ ಅರ್ಥ. ಈಗ ನಮಗೆ ಫಿಟ್ಟಿಂಗ್ ಕೊಡೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಫಿಟ್ಟಿಂಗಿಂದನೇ ನಮಗೆ ಕಸ್ಟಮರ್ಸು ಜಾಸ್ತಿ ಆಗೋದು. ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ನಮಗೆ ಕಸ್ಟಮರ್ಸ್ ಅನ್ನೋದು ಬರೋದಿಲ್ಲ. ಹಾಗಾಗಿ ನೀವು ಫಿಟ್ಟಿಂಗ್ ಕಡೆ ತುಂಬಾ ಗಮನ ಕೊಡಬೇಕಾಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಫಿನಿಶಿಂಗ್ ಇಲ್ಲ ಅಂದರೂ ಪರವಾಗಿಲ್ಲ, ಫಿಟ್ಟಿಂಗ್ ಪರ್ಫೆಕ್ಟಾಗಿರೋ ಥರ ನೋಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಫಿಟ್ಟಿಂಗು ಪರ್ಫೆಕ್ಟಾಗಿಲ್ಲ ಅಂದರೂ ಫಿನಿಶಿಂಗ್ ನೋಡ್ತಾರೆ. ಒಬ್ಬೊಬ್ಬರು ಫಿಟ್ಟಿಂಗು ಫಿನಿಶಿಂಗ್ ಎರಡೂ ಕರೆಕ್ಟಾಗಿರಬೇಕು ಆ ಥರ ನೋಡ್ತಾರೆ. ಹಾಗಿದ್ದಾಗ ನಾವು ಕಸ್ಟಮರ್ಸ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಬ್ಲೌಸ್ ಫಿಟ್ಟಿಂಗ್ ಅನ್ನೋದು, ಫಿನಿಶಿಂಗ್ ಅನ್ನೋದು ಕೊಡಬೇಕಾಗತ್ತೆ. ನಾವು ಕೊಡುವಂಥ ಫಿನಿಶಿಂಗ್ಗೆ ಮತ್ತು ಫಿಟ್ಟಿಂಗ್ಗೆ ನಮಗೆ ಕಸ್ಟಮರ್ ಇನ್ಕ್ರೀಸ್ ಆಗೋದಕ್ಕೆ ನಾವು ಚೆನ್ನಾಗಿ ಫಿಟ್ಟಿಂಗು ಫಿನಿಶಿಂಗ್ ಎರಡೂ ಕೊಟ್ಟರೆ ಕಸ್ಟಮರ್ಸ್ ಅನ್ನೋದು ನಮಗೆ ಜಾಸ್ತಿ ಆಗ್ತಾರೆ. ಇಲ್ಲಾಂದರೆ ಒನ್ಸು ಕೊಟ್ಟು ಬ್ಲೌಸು ಮತ್ತು ಕೊಡದೆ ಆಗಿಬಿಡ್ತಾರೆ. ಹಾಗಾಗಿ ನಾವು ಫಿನಿಶಿಂಗ್ ಕಡೆ ಮತ್ತು ಫಿಟ್ಟಿಂಗ್ ಕಡೆ ಎರಡೂ ಕಡೆಯೂ ಗಮನ ಕೊಡಬೇಕಾಗತ್ತೆ. ನೋಡಿ, 3 ರಿಂದ 4 ಸ್ಟಿಚ್ಚು ಮಿನಿಮಮ್ ನೀವು 3 ಸ್ಟಿಚ್ ಹಾಕಲೇಬೇಕು. 3 ರಿಂದ ನೀವು 5 ಸ್ಟಿಚ್ ಆದರೆ ಮ್ಯಾಕ್ಸಿಮಮ್ ಅಂದರೆ 5 ಸ್ಟಿಚ್ಚು. ಕೆಲವೊಬ್ಬರಿಗೆ ಜಾಸ್ತಿ ಎಕ್ಸ್ಟ್ರಾ ಕೂಳೆ ಬಿಟ್ಟಿರ್ತೀವಲ್ಲ, ಅವರು ಒಂದು 4-5 ಎಕ್ಸ್ಟ್ರಾನೇ ಕೇಳ್ತಾರೆ. ನೋಡಿ, ನಾನಿಲ್ಲಿ 4 ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಎಕ್ಸಸ್ ಅನಿಸಿದ್ದನ್ನು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕಡೆಯೂ ಸೇಮ್ ಅದೇ ರೀತಿ ಟ್ರಿಮ್ನ ಮಾಡ್ಕೊಳ್ತೀನಿ. ಈಗ ಒಂದು ಸಲ ವೇಸ್ಟ್ನ ಚೆಕ್ ಮಾಡ್ಕೊಳ್ತೀನಿ. ಯಾಕಂದರೆ ನಾನಿಲ್ಲೂ ಬ್ಯಾಕಲ್ಲಿ ಡಾಟ್ನ ಸ್ಟಿಚ್ ಮಾಡಿಲ್ಲ. ಡಾಟ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ನಮಗೆ ಉಳಿದಿದೆ ಕ್ಲಾತು ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನಗಿಲ್ಲೊಂದು 2 ಇಂಚಸ್ ಅಷ್ಟು ಉಳಿದಿದೆ ಕ್ಲಾತು. ಇಲ್ಲಿ ಡಾಟ್ಗೆ ಆಲ್ರೆಡಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ವೀಲಿಂದ. ನೀವೇನಾದರೂ ಮಾರ್ಕ್ ಮಾಡಿಲ್ಲ ಅಂದರೆ ನೋಡಿ, ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಈ ವೇಸ್ಟ್ ಲೈನ್ ಏನು ಇದೆಯೋ, ನಾವು ಆ ಸೈಡ್ ಜಾಯಿಂಟ್ ಕೊಟ್ಟಿರ್ತೀವಲ್ಲ, ಅಲ್ಲಿಗೆ 4 ಫೋಲ್ಡ್ನ ಮಾಡಿಕೊಂಡು ಇಲ್ಲಿ ನೀಟಾಗಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಡಾಟ್ ಎಲ್ಲಿ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವು ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೆ 4 ಫೋಲ್ಡ್ನ ಮಾಡಿಕೊಂಡ್ರೆ ನಮಗೆ ಮಿಡ್ಲ್ ಪಾರ್ಟ್ ಏನು ಬಂದಿದೆಯೋ ಅಲ್ಲಿ ಮಾರ್ಕ್ ಪೀಸಿಂದ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಎಲ್ಲಿ ಜಾಯಿನ್ ಕೊಡಬೇಕು, ಎಲ್ಲಿ ಸ್ಟಿಚ್ ಹಾಕ್ಕೋಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ನೋಡಿ, ಈ ರೀತಿ ನೀಟಾಗಿ ಡಾಟ್ನ ಸ್ಟಿಚ್ ಮಾಡ್ಕೋಬೇಕು ಎರಡೂ ಕಡೆ ಕೂಡ. ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡ್ರೆ ನಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ನೋಡ್ಕೊಳ್ಳಿ, ಒಳಗಡೆ ಕ್ಲಾತ್ ಏನಾದರೂ ನಿಮಗೆ ಸಿಕ್ಕಿಲ್ಲ ಸ್ಟಿಚ್ಗೆ ಅಂದರೆ ನಮಗೆ ಆವಾಗ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ನೀಟಾಗಿ ನಾವು ಸ್ಟಿಚ್ನ ಹಾಕ್ಕೋಬೇಕು. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ನಮಗೆ ವೇಸ್ಟ್ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆಯಾ ಅಂತ. ನೋಡಿ, ನನಗೆ ಇನ್ನೊಂದು ಚೂರು ಎಕ್ಸ್ಟ್ರಾ ಬರ್ತಿದೆ. ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ಒಂದು ಸಲ ಅಲ್ಲ ಅಂದರೆ 2 ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ನನಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಬರ್ತಿದೆ. ಹಾಗಾಗಿ ನಾನು ಇಲ್ಲೊಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. 1/4 ಇಂಚಿಗಿಂತೂ ಕಡಿಮೆ, ಒಂದು ಸಿಂಗಲ್ ಫೂಟಷ್ಟು ಸ್ಟಿಚ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಏನು ಪ್ರಾಬ್ಲಮ್ ಬರೋದಿಲ್ಲ. ನೀಟಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಫಿಟ್ಟಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟು. ಈಗ ಇದಕ್ಕೆ ನಾನು ಓವರ್ಲಾಕ್ನ ಮಾಡಿಕೊಂಡೆ. ಓವರ್ಲಾಕ್ ಮಾಡ್ಕೊಂಡ್ಮೇಲೆ ಫೈನಲ್ ಲುಕ್ ಅನ್ನೋದು ಈ ರೀತಿ ಕಾಣಿಸ್ತಿದೆ. ನೀವು ಅಲ್ಲಲ್ಲಿ ದಾರ ಮಾತ್ರ ಬಿಡಬಾರ್ದು. ಎಲ್ಲೆಲ್ಲಿ ದಾರ ಕಾಣಿಸಿದ್ರೆ ಅಲ್ಲಲ್ಲಿ ನೀವು ನೀಟಾಗಿ ದಾರಾನ ಕಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಈ ರೀತಿ ನಮಗೆ ಬ್ಲೌಸ್ ಅನ್ನೋದು ರೆಡಿ ಆಯಿತು. ಸೈಡ್ ಜಾಯಿಂಟ್ ಕೊಟ್ಟಾಗೂ ಅಷ್ಟೇ ನಮಗೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಬಂದಿರುತ್ತೆ. ಒಂದು ಸಲ ಐರನ್ ಮಾಡಿಕೊಂಡ್ರೆ ಬ್ಲೌಸ್ ಅನ್ನೋದು ರೆಡಿ ಆಗೋಗುತ್ತೆ. ಸೊ ನೋಡಿ, ಈ ರೀತಿ ರೆಡಿ ಆಯಿತು. ಸೈಡ್ ಫಿಟ್ಟಿಂಗ್ ಕೊಡಬೇಕಾದ್ರೂ ಅಷ್ಟೇ ಒಳಗಡೆ ನಿಮಗೆ ಸ್ಟ್ರೈಟ್ ಲೈನು ಬರುತ್ತೆ. ಅಂದರೆ ಸ್ಟಿಚಿಂಗ್ ಹಾಕ್ಬೇಕಾದ್ರೆ ಸ್ಟ್ರೈಟ್ ಲೈನ್ಸ್ ಬರ್ತಾವಲ್ಲ, ನೋಡಿ ಈ ರೀತಿ ಸ್ಟ್ರೈಟಾಗಿ ಲೈನ್ಸ್ ಅನ್ನೋದು ಬಂದಿದೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.